ಆ ಮೊದಲನೇದಾಗಿ ಸ್ವರೂಪಾನಂದ ಗುರುಗಳಿಗೆ ನನ್ನ ಹೃದಯಪೂರ್ವಕ ನಮನಗಳು. ಯಾಕೆ ಅಂತಂದ್ರೆ ಆದಿಶಂಕರಾಚಾರ್ಯರು ಸ್ಪಷ್ಟವಾಗಿ ಹೇಳಿದ್ದಾರೆ, ಮನುಷ್ಯತ್ವ, ಮುಮುಕ್ಷತ್ವ, ಸತ್ಸಂಗ ತ್ರಯಿ ದುರ್ಲಭ ಅಂತ. ಹೇಗೋ ಯಾವ ಜನ್ಮದ ಪುಣ್ಯದ ಫಲವೋ ಮನುಷ್ಯತ್ವವನ್ನ ಪಡೆದಾಯ್ತು. ಎರಡನೇದಾದ ದೇವರನ್ನ ಕಾಣಬೇಕು, ಆ ಪರವಸ್ತುವನ್ನ ಕಾಣ್ಬೇಕನ್ನುವ ಹಂಬಲ ಹುಟ್ಟೋದಕ್ಕೆ ಮುಮುಕ್ಷತ್ವ ಅಂತ ಹೇಳ್ತಾರೆ. ಮುಮುಕ್ಷತ್ವ ಅಂದ್ರೆ ನಾವು ಆ ಬ್ರಹ್ಮನನ್ನ ಐಕ್ಯವಾಗೋದು ಅಥವಾ ಆ ಬ್ರಹ್ಮನ ಬಗ್ಗೆ ಚಿಂತನೆ ಮಾಡೋದು ಅಂತಹ ಅರಿವು ಬಂದ ಮನುಷ್ಯನಿಗೆ ಮುಮುಕ್ಷು ಅಂತ ಹೇಳ್ತಾರೆ. ಸೊ ನಮ್ಮ ತಾಯಿಯ ಪುಣ್ಯವೋ ಅಥವಾ ನಾವು ಮಾಡಿದ ಯಾವ ಜನ್ಮದ ಪುಣ್ಯವೋ ಆ ಒಂದು ಹಾದಿಯಲ್ಲೂ ನಾವು ನಡ್ಕೊಂಡು ಹೋಗಿದ್ದೇವೆ. ಇಲ್ಲಿ ಎರಡಾಯ್ತು, ಮನುಷ್ಯತ್ವ, ಮುಮುಕ್ಷತ್ವ. ಆದ್ರೆ ಇವೆರಡಕ್ಕೂ ಮೀರಿ ಪ್ರಧಾನವಾಗಿರ್ತಕ್ಕಂತಹದ್ದು ಮೂರನೆಯದು ಸತ್ಸಂಗ. ಇದ್ರ ಮೇಲೆ ಬಹಳ ಒತ್ತು ಕೊಡ್ತಾರೆ ಆದಿಶಂಕರಾಚಾರ್ಯರ ಅನೇಕ ಅವರ ರಚನೆಗಳಲ್ಲಿ ಈ ಸತ್ಸಂಗಕ್ಕೆ ಬಹಳ ಮಹತ್ವ ಕೊಡ್ತಾರೆ. ಮತ್ತೆ ಹಾಗೆಯೇ ನಮಗೆ ಆಧ್ಯಾತ್ಮ ರಾಮಾಯಣದಲ್ಲಿ ಪರಶುರಾಮ ಶ್ರೀರಾಮಚಂದ್ರನ ಅವನ ಧನುರ್ಭಂಗ ಮಾಡಿದಾಗ ಹೇಳ್ತಾನೆ, ರಾಮಚಂದ್ರ ನನಗೆ ಏನೂ ಬೇಡ, ನೀನು ಕೇವಲ ನಿನ್ನ ಭಕ್ತರ ಚರಣಗಳಲ್ಲಿ ನಿನ್ನ ಭಕ್ತರ ಸತ್ಸಂಗವನ್ನು ನನಗೆ ಕೊಟ್ಬಿಡು, ಅದು ನನಗೆ ಎಲ್ಲವನ್ನ ಕೊಡುತ್ತೆ ಅಂತ ಹೇಳ್ತಾರೆ ಪರಶುರಾಮ. ರಾಮನ್ಗೆ ಅದನ್ನೇ ಬೇಡ್ಕೊಳ್ತಾನೆ. ಹಾಗಾಗಿ ಇಂತಹ ಒಂದು ಒಳ್ಳೆಯ ಸತ್ಸಂಗದಲ್ಲಿ ನನ್ನನ್ನ ಭಾಗಿ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸ್ವರೂಪಾನಂದರಿಗೆ ಮತ್ತೊಮ್ಮೆ ನಮನಗಳನ್ನ ಹೇಳುತ್ತಾ, ಪ್ರತಿನಿತ್ಯವೂ ನಮ್ಮ ದೈಹಿಕ ಬೆಳವಣಿಗೆಗೆ ನಮ್ಮ ಗುರುಗಳು ಸ್ವಾಮಿ ರಂಗನಾಥಾನಂದರು ಹೇಳ್ತಾರೆ, ಮನುಷ್ಯನಿಗೆ 3 ಬೆಳವಣಿಗೆಗಳಂತ: ಫಿಸಿಕಲ್ ಡೆವಲಪ್ಮೆಂಟ್, ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್ ಅಂಡ್ ದ ಸ್ಪಿರಿಚುವಲ್ ಡೆವಲಪ್ಮೆಂಟ್. ನಾವು ಇಲ್ಲಿವರೆಗೂ ಹೆಚ್ಚು ಫಿಸಿಕಲ್ ಡೆವಲಪ್ಮೆಂಟ್ ಮತ್ತೆ ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್ಗೆ ಹೆಚ್ಚು ಮಹತ್ವ ಕೊಡ್ತೀವಿ. ಫಿಸಿಕಲ್ ಡೆವಲಪ್ಮೆಂಟ್ ಸಲುವಾಗಿ we will go and do exercises and all physical bodily related exercises ಮಾಡ್ತೀವಿ. ಆಮೇಲೆ ಮೆಂಟಲ್ ಎಕ್ಸರ್ಸೈಸಸ್ ಸಲುವಾಗಿ ಓದ್ಬೋದು, ಪಜಲ್ಸ್ ಸಾಲ್ವ್ ಮಾಡ್ಬೋದು, ಮ್ಯಾಥಮೆಟಿಕ್ಸ್ ಸಾಲ್ವ್ ಮಾಡ್ಬೋದು, ಲಾಜಿಕಲ್ ರೀಸನಿಂಗ್. ಇವೆರಡಕ್ಕೂ ಮೀರಿದಂತಹ ಏನ್ ಸ್ಪಿರಿಚುವಲ್ ಡೆವಲಪ್ಮೆಂಟ್ ಇದೆಯಲ್ಲ, ಈ ಸ್ಪಿರಿಚುವಲ್ ಡೆವಲಪ್ಮೆಂಟ್ ಅಲ್ಲಿ ಸತ್ಸಂಗ ಅನ್ನುವಂತಹದ್ದು ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಬೆಳಗ್ಗೆ ತಿಳಿದಿರ್ತಕ್ಕಂಥ 4 ಭಗವಂತನ ಮುಮುಕ್ಷುಗಳು ಸೇರಿ ಆ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ತಮ್ಮ ಆಧ್ಯಾತ್ಮಿಕ ಜೀವನವನ್ನ ಆಧ್ಯಾತ್ಮಿಕವಾಗಿ ಬೆಳೆಯುವುದಕ್ಕೆ ಅವಕಾಶ ಮಾಡಿರ್ತಕ್ಕಂಥ ಇಂಥ ಒಂದು ಒಳ್ಳೆಯ ಗ್ರೂಪ್ ಅಲ್ಲಿ ನನ್ನನ್ನು ಭಾಗಿ ಮಾಡಿರೋದಕ್ಕೆ ತಮ್ಮೆಲ್ಲರಿಗೂ, ಭಾಗವಹಿಸಿದ ಎಲ್ಲರಿಗೂ ನನ್ನ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ ಇಲ್ಲಿಗೆ ಇವತ್ತಿನ ದಿನದ ಈ ನುಡಿಗಳನ್ನ ಶ್ರೀರಾಮಕೃಷ್ಣರ ಪಾದ ಪದ್ಮಗಳಲ್ಲಿ ಸಮರ್ಪಿಸುತ್ತೇನೆ. ಆ ಭಗವಾನ್ ಶ್ರೀರಾಮಕೃಷ್ಣರಲ್ಲಿ ಇದೇ ಬೇಡ್ಕೊಳ್ತೇನೆ, ಪ್ರತಿನಿತ್ಯವೂ ಬೆಳಗ್ಗೆ ನನಗೆ ಯಾವ ಕಾರ್ಯಕ್ರಮಗಳು, ಯಾವ ಅಡ್ಡಿ ಆತಂಕಗಳು ಇರದೆ ಈ ಸತ್ಸಂಗದಲ್ಲಿ ಲಾಗಿನ್ ಆಗಿ ಭಾಗಿಯಾಗುವಂತ ಒಂದು ಭಾಗ್ಯವನ್ನ ಕರುಣಿಸಲಿ ಅಂತ ಆ ಭಗವಂತನಲ್ಲಿ ಬೇಡ್ಕೊಳ್ತಾ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮನಗಳನ್ನು ತಿಳಿಸುತ್ತೇನೆ. ಜಯರಾಮ್. ಓಂ ನಮ ಶಿವಾರಿ. ಓಂ ನಮ ಶಿವಾರಿ ಗುರುಗಳ. ಶರಣ ಬಂಧುಗಳಿಗೆ ಶರಣಾರ್ಥಿಗಳನ್ನ ಸಲ್ಲಿಸಿ, ಇವತ್ತು ನಮ್ಮ ಗ್ರೂಪಿಗೆ ಹೊಸದಾಗಿ ಪರಿಚಯವಾಗಿರ್ತಕ್ಕಂಥ ಸ್ವಾಮಿ ವಿವೇಕಾನಂದ ಆಶ್ರಮ ಯಾದಗಿರಿ ಗತ ಪ್ರಶ್ನೆಗೆ ಉತ್ತರ: ಕಹು ಅವಸ್ಥಾ ಸಾತ್ ಸುನ ಶಿಷ್ಯ ಏ ಆಭಾಸಕಿ. ನಾನು 7 ಅವಸ್ಥೆಗಳನ್ನ ಹೇಳ್ತೀನಿ, ಕೇಳು ಶಿಷ್ಯನೇ. ಇವು ಯಾರಿಗೆ ಆತವಪ್ಪ ಅಂತಂದ್ರ ಆಭಾಸಗೆ ಆತವ ಅನ್ನೋದು ನೀನು ಗಟ್ಟಿಯಾಗಿ ತಿಳ್ಕೊಂಡ್ಬಿಟ್ಟು ದೃಢ ನಿಶ್ಚಯ ಮಾಡ್ಕೋ. ಆಭಾಸಗೆ ಆತದೋ ಏನ್ ಕೂಟಸ್ಥಗ ಆತದೋ ಅಂತೇಳಿ ಡೌಟ್ ಇಟ್ಕೋಬೇಡ. ಇದು ಆಭಾಸನಿಗೆ ಆಗ್ತವ. ಕಹು ಅವಸ್ಥಾ ಸಾತ್ 7 ಅವಸ್ಥೆಗಳನ್ನ ಹೇಳ್ತೀನಿ. ಸುನ ಶಿಷ್ಯ, ಕೇಳು ಶಿಷ್ಯನೇ. ಏ ಆಭಾಸಕಿ, ಇವು ಆಭಾಸಿಗೆ 7 ಅವಸ್ಥೆಗಳಾತವ. ನಹಿ ಚೇತನಕ್ಕೆ ತಾತ, ಚೇತನಕ್ಕೆ ಆಗಂಗಿಲ್ಲಪ್ಪ. ಕೂಟಸ್ಥನಿಗೆ ಈ ಜ್ಞಾನ ಆಗಂಗಿಲ್ಲ. ಕೂಟಸ್ಥ ಸ್ವರೂಪ ಜ್ಞಾನ ಸ್ವರೂಪನೇ ಅದನ, ಅವನಿಗೆ ಹಂಗ ಆಗ್ತದ.
ನಹಿ ಚೇತನ ಕಿ ತಾತ. ಈ ಒಂದು ವೇದಾಂತದೊಳಗ ನಾವು ಅಧಿಕಾರಿ ಅಂತ ಯಾವ್ದಾರ ಮಠಕ್ಕ ಆಶ್ರಮಕ್ಕ ಹೋಗಿ ಇಲ್ಲಿ ಯಾರು ಅಧಿಕಾರಿಗಳಿದಿರಪ್ಪ ಅಂತ ಕೇಳಿದ್ರ ಆ ಮಠದ ಮಾಲಕರು ಬರ್ತಾರ, ನಾವು ಈ ಮಠದ ಅಧಿಕಾರಿಗಳಿದೇವ್ರಿ ಅಂತ ಹೇಳಿ. ಆದ್ರ ವೇದಾಂತ ಸಿದ್ಧಾಂತದೊಳಗ ಈ ಬ್ರಹ್ಮಜ್ಞಾನ ಪಡ್ಕೊಳಕ್ ಯಾರು ಕುಂತಾರ ಮುಂದ ಗುರುವಿನ ಮುಂದ ಆ ಶಿಷ್ಯರಿಗೆ ಅಧಿಕಾರಿಗಳು ಅಂತ. ಎಂತ ಗೌರವ! ಅದನ್ನ ಪಡ್ಕೊಳ್ಳುವಂತ ಅಧಿಕಾರ ಯಾರಿಗದ? ಗುರುವಿನ ಜ್ಞಾನವನ್ನ ಪಡ್ಕೊಳ್ಳುವಂತ ಅಧಿಕಾರ ಯಾರಿಗದ? ಅವರಿಗೆ ಅಧಿಕಾರಿಗಳಂತಾರ. ಇಲ್ಲಿ ನೋಡ್ರಿ, ಅವರು ಸಾಧು ನಿಶ್ಚಲ್ ದಾಸ್ ಮಹಾರಾಜರು ಮುಂದೆ ಕುಂತ ಶಿಷ್ಯನಿಗೆ ತಾತ ಅಂತನೋ, ಅಜ್ಜ ಅಂತೇಳಿ ಎಷ್ಟು ಗೌರವ, ಎಷ್ಟು ಪ್ರೀತಿ ನಿಶ್ಚಲ್ ದಾಸರ ಭಾಷೆ. ನಹಿ ಚೇತನ ಕಿ ತಾತ ತಿನಹಿ ಮೇ ಯಹ ಜ್ಞಾನ ಹೈ. ಈ ಒಂದು 7 ಅವಸ್ಥೆಗಳನ್ನ ನೀನೇನು ತಿಳ್ಕೊತಿದಿ ಅದ್ರೊಳಗೆ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆಗ್ಬಿಡ್ತದಪ್ಪ. ಆ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಯಾರಿಗಾಗ್ತದಂದ್ರ, ಯಾರಿಗಾಗ್ತದ ಅಂತ ಹೇಳಕತ್ತಾರ್ರಿ? ಕೂಟಸ್ಥಿಗಾಗ್ತದ ಅಂತಾರ, ಆಭಾಸಗಾಗ್ತದ ಅಂತಾರ? ಆಭಾಸಿಗೆ ಆಗ್ತದ. ಅದಕ್ಕ ಮೊದಲ ಕೂಟಸ್ಥ ಅಂತ ಹೆಂಗ ಅನ್ನೋದು ಅಂದ್ರೆ, ಕೂಟಸ್ಥ ಎಷ್ಟು ಗಟ್ಟಿಮುಟ್ಟದನಂತಂದ್ರ ಈ ಕಮ್ಮಾರನ ಅಡಿಗಲ್ಲು ಒಂದು ಕಬ್ಬಿಣದ ಒಂದು ವಸ್ತು ತಯಾರು ಮಾಡ್ಬೇಕಂದ್ರ ಕಬ್ಬಿಣದ ವಸ್ತುವನ್ನ ಆ ಅಡಿಗಲ್ಲಿನ ಮೇಲೆ ಇಟ್ಟು ಸುತ್ತಿಗೆಲಿಂತ ಹೊಡಿತಾರ. ಸುತ್ತಿಗೆಲಿಂತ ಹೊಡೆದ್ರ ಕರ್ಮದ ಏಟುಗಳು ಮ್ಯಾಲ ಹಾಕ ಸುತ್ತಿಗೆನೂ ಕಬ್ಬಿಣದ್ದು, ಅದು ಏಟು ತಿನ್ನಂತ ಕಬ್ಬಿಣದ ವಸ್ತುನೂ ಕಬ್ಬಿಣದು, ಅದರ ಕೆಳಗಿರುವಂತ ಅಡಿಗಲ್ಲಿನೂ ಕಬ್ಬಿಣದು, 3 ಕಬ್ಬಿಣದವೇ ಅದಾವ. ಆದ್ರ ಅಲ್ಲಿ ಪರಿಣಾಮ ಎದರ ಮೇಲೆ ಆಗ್ಲಿಕ್ಕತ್ತದ ಅಂತಂದ್ರ ಆ ಮಧ್ಯದಲ್ಲಿ ಏನು ತಯಾರಾಗ್ಲಿಕ್ಕತ್ತದಲ್ಲ ವಸ್ತು, ಅದೇ ಆಭಾಸ್. ಕೆಳಗ ಅಡಿಗಲ್ಲು ಏನದಲ್ಲ ಅದು ಕೂಟಸ್ಥ. ಕೂಟಸ್ಥನಲ್ಲಿ ಯಾವ ವಿಕಾರಗಳು ಆಗಂಗಿಲ್ಲ. ಮ್ಯಾಲ ಎಷ್ಟರೆ ಕಾಸಿದ ವಸ್ತು ಇಡ್ರಿ, ಏಟರೆ ಏಟ್ ಹಾಕ್ರಿ, ಕೆಳಗಿರುವದ ಅಡಿಗಲ್ಲು. ಇಂಗ್ಲಿಷ್ನಾಗ ಅನ್ವಿಲ್ ಅಂತೀವ್ ನಾವು ಕಾಲೇಜ್ನಾಗ, ANVIL. ಇಲ್ಲಿ ಕಮ್ಮಾರನ ಅಡಿಗಲ್ಲು ಅಂತಾರ. ಆ ಅಡಿಗಲ್ಲು ಬಂದೋಬಸ್ತ್ ಗಟ್ಟಿಮುಟ್ಟಿರ್ತದ. ಅದಕ್ಕೆ ಏಟ್ ಹಾಕಿದ್ರು ಏನೇನು ಆಗಂಗಿಲ್ಲ, ಅದ್ರೊಳಗೆ ಏನು ಚೇಂಜಸ್ ಆಗಲ್ಲ. ಕೂಟಸ್ಥನೊಳಗೆ ಏನು ವ್ಯತ್ಯಾಸ ಆಗಲ್ಲ. ಆದ್ರ ಆಭಾಸನೊಳಗ ವ್ಯತ್ಯಾಸಗಳು ಆಗ್ತಾವ ಅನ್ನಂತ ಮಾತು ಹೇಳಿ, ಇಲ್ಲಿ ನನಗೇನು ಅನುಭವ, ನನಗ ಆಗ್ತಾ ಇರೋ ಅನುಭವ ಹೆಂಗಂದ್ರ, ನಿಮ್ಮಲ್ಲಿ ಬಂದು ಕೂತು ಮಾತಾಡ್ರಿ ಅನ್ನೋನ, ನಿಮ್ಮ ಮನಿ ಯಾರೇ ಹೊಸದಾಗಿ ಕಟ್ಟ ಮನಿ ಇತ್ತಂದ್ರ ಸೆಂಟ್ರಿಂಗ್ ಕಟ್ಟಿಗೆಗಳು ಅವು ತಗೊಂಡು ಬಂದು ಸೆಂಟ್ರಿಂಗ್ ಹೊಡಿತಾರ. ಈಗ ಏನಾಗ್ಯದ ಅಂದ್ರ ಎಲ್ಲ ಕಟ್ಟಿದ ಮನಿಗೆ ಹೋಗಿ ಸೆಂಟ್ರಿಂಗ್ ಹೊಡೆದಂಗ ಆಗ್ಲಕತ್ತದ. ಈಗ ನೀವೆಲ್ಲ ತಿಳಿದವ್ರ ಇದೀರಿ, ನಿಮ್ ಮುಂದ್ ಕೂತ್ ಮಾತಾಡಂದ್ರೆ ಏನ್ ಮಾತಾಡ್ಬೇಕು ಅದೇ ತಿಳಿಯೋದು. ಎಲ್ಲ ಓಟು ಗೊತ್ತಿದ್ದವ್ರ ಇದೀರಿ, ಪೂರಾ ಪರ್ಫೆಕ್ಟ್. ಎಲ್ಲರೂ ಶುದ್ಧ ಬ್ರಹ್ಮ ಸ್ವರೂಪರ ಇದೀರಿ. ನಿಮ್ಮಲ್ಲಿ ಬಂದ್ ನನಗ್ ಮಾತಾಡ್ರಿ, ನಿಮ್ಮ ಮಾತು ಕೇಳಕತ್ ಬಂದವ ನಾನು. ಯಾವ್ದಾರ್ನು ಮಾತಾಡಂತೀರಿ, ಒಂದಿಷ್ಟ್ ಮಾತಾಡ್ಬೇಕಾಗ್ಯದ ಅಷ್ಟೇ. ಅದಕ್ಕೆ ತಾತನೇ ಅಂದ್ರೆ ಶಿಷ್ಯನಿಗೆ ಅಂತಾರೆ ತಾತ. ಈಗ ಆಭಾಸನ 7 ಬಗೆಯ ಅವಸ್ಥೆಗಳನ್ನ, ಸ್ಥಿತಿಗಳನ್ನ ಕುರಿತು ನಾನು ಹೇಳುತ್ತಿದ್ದೇನೆ, ಅವುಗಳನ್ನು ನೀನು ಕೇಳುವಂತವನಾಗು. ಆ 7 ಅವಸ್ಥೆಗಳಲ್ಲಿ ಯಾವ ಅವಸ್ಥೆಯು ಒಂದು ಅವಸ್ಥೆನು ಚೇತನವಾದ ಕೂಟಸ್ಥನಿಗೆ ಇರುವುದೇ ಇಲ್ಲ. 7 ಅವಸ್ಥೆಗಳು ಆಭಾಸನಿಗೆ ಇದ್ದಾವೆ ಮತ್ತು ನಾನು ಬ್ರಹ್ಮನಿರುತ್ತೇನೆ ಎಂಬ ಜ್ಞಾನವಾದರೂ ಕೂಡ ಆ 7 ಅವಸ್ಥೆಗಳ ಕೇಳೋದ್ರೊಳಗೆ ಏನಾಗ್ತದ, ಆಭಾಸನಿಗೆ ಆಗ್ತದ. ಶ್ರದ್ಧೆಯಿಂದ 7 ಅವಸ್ಥೆಗಳನ್ನ ನಾವು ಕೇಳಿ ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ತತ್ವಂ ಪದಾರ್ಥ ಶೋಧನದಲ್ಲಿ ತೊಡಗಿಬಿಟ್ಟೆವಂತಂದ್ರ ಅಹಂ ಬ್ರಹ್ಮಾಸ್ಮಿ ಅನ್ನೋದು ಆಗಿಬಿಡ್ತದ. ವಿಚಾರ ಸಾಗರದೊಳಗ ಒಂದೊಂದು ಪ್ರಶ್ನೆ ಶಿಷ್ಯ ಹಾಕ್ತಾನ. ಆ ಒಂದು ಪ್ರಶ್ನೆಯಿಂದ ಅಹಂ ಬ್ರಹ್ಮಾಸ್ಮಿ ಜ್ಞಾನದ ತನಕ ತಗೊಂಡೋಗಿ ಮುಟ್ಟಿಸಿ ಮೋಕ್ಷಕ್ಕೆ ಒಯ್ದು ಬಿಡ್ತಾರ. ಎಷ್ಟು ವೆರೈಟಿ ಪ್ರಶ್ನೆಗಳದಾವ. ಒಂದು ಪ್ರಶ್ನೆದ ಉತ್ತರ ತಿಳ್ಕೊಂಡ್ರು ಸಾಕು ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆಗ್ತದ.
ಆ ರೀತಿಯಾದಂತ ಒಂದು ಸಾಗರ ಇದು. ಮುಂದೆ ವಿಷಯಾಂಕ 178 ಸಪ್ತ ಅವಸ್ಥೆಗಳ ಹೆಸರುಗಳು. ಇಲ್ಲಿ 7 ಅವಸ್ಥೆಗಳು ಯಾವ್ಯಾವಪ್ಪ ಅಂತಂದ್ರ 7 ಅವಸ್ಥೆಗಳ ಹೆಸರುಗಳು ಹೇಳ್ತಾರ. ಈಗ ಅಜ್ಞಾನ ಒಂದನೇದ್ದೇನದ ಅಂತ ಆವರಣ ಸುಜಾನ, ಇನ್ನ ಒಂದೇನದ ಆವರಣ ನೋಡಪ್ಪ ಜಾಣ. ಎರಡನೇದ್ದು ಭ್ರಾಂತಿ ದ್ವಿವಿಧ ಪುನಿ ಜ್ಞಾನ, ಮೂರನೇದ್ದೇನದ ಭ್ರಾಂತಿ ಅಂತದ. ನಾಲ್ಕನೇದ್ದು ದ್ವಿವಿಧ ಜ್ಞಾನ ಅಂತಂದ್ರ ದ್ವಿವಿಧ ಜ್ಞಾನ ಅಂತಂದ್ರೆ ಯಾವುದು? ಒಂದು ಪರೋಕ್ಷ ಬ್ರಹ್ಮಜ್ಞಾನ, ಇನ್ನ ಒಂದು ಅಪರೋಕ್ಷ ಬ್ರಹ್ಮಜ್ಞಾನ. ದ್ವಿವಿಧ ಜ್ಞಾನ, ಶೋಕನಾಶ, ಅತಿಹರ್ಷ, ಈ ರೀತಿ ಅದಾವಪ್ಪ ದ್ವಿವಿಧ ಜ್ಞಾನ. ಪಿಚಾನವು ಈ ರೀತಿ ತಿಳ್ಕೊ. ಪಿಚಾನವ್ ಅಂದ್ರೆ ತಿಳ್ಕೊ. ಶೋಕನಾಶ ಅಂದ್ರೆ ಶೋಕನಾಶ. ಅತಿಹರ್ಷ ಅಂತಂದ್ರೆ ಸರ್ವ ದುಃಖ ನಿವೃತ್ತಿ. ಅತಿಹರ್ಷ ಅಂದ್ರೆ ಪರಮಾನಂದ ಪ್ರಾಪ್ತಿ. ಅಪಾರ ಅಪಾರ ಅತಿಹರ್ಷ ಅಪಾರ, ಅದು ಪಾರ ಇರ್ಲಾರದಂತ ಒಂದು ಆನಂದ ಆಗಂತದ ಒಂದು ಸ್ಥಿತಿ ಅದಪ್ಪ. ಸಪ್ತ ಅವಸ್ಥಾ ಇಮ ನಿರ್ಧಾರ, ಇವು ಗಟ್ಟಿಯಾಗಿ ತಿಳ್ಕೊಂಡ್ಬಿಡು. ಇದು ನಿರ್ಧಾರ ಮಾಡ್ಕೋ, ನಿಶ್ಚಯ ಜ್ಞಾನ ಮಾಡ್ಕೋ. ಇವು 7 ಅಂತೇಳಿ. ಒಂದು ಅಜ್ಞಾನ, 2 ಆವರಣ, 3ನೇದು ಭ್ರಾಂತಿ, 4ನೇದು ಪರೋಕ್ಷ ಬ್ರಹ್ಮಜ್ಞಾನ, 5ನೇದು ಅಪರೋಕ್ಷ ಬ್ರಹ್ಮಜ್ಞಾನ, 6ನೇದು ಶೋಕನಾಶ, ಶೋಕ ನಿವೃತ್ತಿ, ಭ್ರಾಂತಿ ನಾಶ, ಮತ್ತೆ 7ನೇದು ಅತಿಹರ್ಷ, ನಿರಂಕುಶ ತೃಪ್ತಿ. ಈ ರೀತಿ ಜ್ಞಾನ ಪ್ರತಿಪಾದನಾ ಸ್ಥಳದ 20ನೇ ಪದ್ಯ ಅಲ್ಲಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಇದನ್ನೇ ಡಿಟೇಲ್ ಆಗಿ ಹೇಳಿದ್ದಾರೆ. ಜೀವನಿಗಿರುವ 7 ಅವಸ್ಥೆಗಳನ್ನು ತಿಳಿದುಕೊಂಡರೆ ಏನಾಗ್ತೀವಿ? ಬಂಧರಹಿತರಾಗ್ತೀವಿ. ಬಂಧರಹಿತರಾಗ್ತೀವಿ ಅಂದ್ರೆ ಅಜ್ಞಾನ ಕಳ್ಕೊತೀವಿ, ಬ್ರಹ್ಮಜ್ಞಾನ ಬ್ರಹ್ಮ ಸ್ವರೂಪಿಗಳಾಗ್ತೀವಿ, ಬ್ರಹ್ಮಜ್ಞಾನ ಹೊಂದಿ. ಈ 7 ಅವಸ್ಥೆಗಳು ಯಾರಿಗಿಲ್ಲ ಅಂದ್ರೆ ಕೂಟಸ್ಥನಿಗಿಲ್ಲ. ಪ್ರಿನ್ಸಿಪಾಲ್ ಫುಲ್ ಚಾರ್ಜ್ ಪ್ರಿನ್ಸಿಪಾಲ್ ಮತ್ತೆ ಪ್ರಮೋಷನ್ ಪ್ರಿನ್ಸಿಪಾಲ್ ಅಂತ ಕೊಡೋದ್ ಇರಂಗಿಲ್ಲ. ಅವ ಫುಲ್ ಚಾರ್ಜ್ ಪ್ರಿನ್ಸಿಪಾಲ್ ಇದ್ನ ಪ್ರಿನ್ಸಿಪಾಲ್ ಇರ್ತಾನ. ಇನ್ಚಾರ್ಜ್ ಪ್ರಿನ್ಸಿಪಾಲ್ ಪ್ರಮೋಷನ್ ಕೊಡ್ತಾರ. ಫುಲ್ ಚಾರ್ಜ್ ಪ್ರಿನ್ಸಿಪಾಲ್ ಮತ್ ಪ್ರಮೋಷನ್ ಇರಂಗಿಲ್ಲ. ಆ ಪ್ರಿನ್ಸಿಪಾಲ್ ಪೋಸ್ಟೇ ದೊಡ್ಡ ಪೋಸ್ಟ್. ಈ ಸಪ್ತ ಅವಸ್ಥೆಗಳ ಒಳಗೆ ಪರೋಕ್ಷ ಬ್ರಹ್ಮಜ್ಞಾನ ಮತ್ತು ಅಪರೋಕ್ಷ ಬ್ರಹ್ಮಜ್ಞಾನ ಅಂತ ಇವೆ. ಈ 7 ಅವಸ್ಥೆಗಳನ್ನ ಯಾರು ತಿಳಿದುಕೊಳ್ಳುತ್ತಾರೋ ಅವರಿಗೆ ಗತ ಪ್ರಶ್ನೆಯ ಸಂಶಯ ನಿವೃತ್ತಿ ಆಗುತ್ತದೆ. ಈ ಹಿಂದಿನ ಪ್ರಶ್ನೆಯ ಸಂಶಯ ನಿವೃತ್ತಿ ಆಗ್ತದೆ. ಈ ರೀತಿಯಾಗಿ 7 ಅವಸ್ಥೆಗಳ ಹೆಸರುಗಳನ್ನ ಹೇಳ್ಯಾರ. ಮತ್ತೆ ನೀವು ಅವಕಾಶ ಆದ ಅಂತಂದ್ರೆ ಮುಂದ ಏನ್ ಮಾಡೋದು? 1ನೇ ಅವಸ್ಥೆ 2ನೇ ಅವಸ್ಥೆ ಅಂತೇಳಿ ಚಾಲು ಮಾಡಮು. ಅದು ನಾಳೆ ಹೇಳೋಣ ಅಂತೇನೆ. ಟೈಮ್ ಮತ್ತೆ ಯಾರಿಗೆ ಅವಕಾಶ ಕೊಡೋಣ. ಮತ್ತೆ ಯಾರು ಮಾತಾಡೋರಿದ್ರ ಇಲ್ಲ ಹೇಳಪ್ಪ. ತಮ್ಮ ರೂಪವೇ ಕಾರಣವಾಗಿರುತ್ತದೆ. ಅಜ್ಞಾನದ ಸ್ವರೂಪಿಯಾಗಿರ್ತಾನ ಅವನು. ಜ್ಞಾನ ಇರಂಗಿಲ್ಲ ಅವನಿಗೆ. ಅದಕ್ಕ ಏನಾಗಿರ್ತದ? ಒಳಗ ಜ್ಞಾನ ಇದ್ರೂ ಸಹಿತ ಆ ಜ್ಞಾನದ ಬಗ್ಗೆ ಅವನಿಗೆ ಅರಿವು ಇರಂಗಿಲ್ಲ. ಅದಕ್ಕ ಅವನ ನಾನು ಬ್ರಹ್ಮವನ್ನು ತಿಳಿಯುವುದಿಲ್ಲ ಅಂತಾನ. ಇದು ಮೊದಲ ತಿಳ್ಕೋಬೇಕಾಗಿದ್ದಿದು. ನಾನು ಬ್ರಹ್ಮವನ್ನು ತಿಳಿಯುವುದಿಲ್ಲ ಮೊಟ್ಟ ಮೊದಲನೇ ಅವಸ್ಥೆ. ನಮ್ಗೇನು ಬ್ರಹ್ಮನ ಬಗ್ಗೆ ಗೊತ್ತಿಲ್ಲ ಅಂದ್ರೂ ಸಹಿತ ನಮ್ಗೆ ಏನಾಗ್ಯದ? ಬ್ರಹ್ಮನ ಬಗ್ಗೆ ಬಾಳ ತಿಳ್ಕೊಂಡಿವಿ ಅಂತ ತಿಳ್ಕೊಂಡ್. ಅದಕ್ ಮೊದಲ ನಾವು ಜೀರೋದಾಗ ಹೋಗ್ಬೇಕು. ಇದು ಅವಸ್ಥೆ ಅಧ್ಯಯನ ಮಾಡ್ಬೇಕಾದ್ರ ಏನೇನು ತಿಳಿದಿಲ್ಲ, ಏನೇನು ಗೊತ್ತಿಲ್ಲ ಬ್ರಹ್ಮನ ಬಗ್ಗೆ ನನಗೆ ಅಂದ್ರೆ ಏನೇ ಗೊತ್ತಿಲ್ಲ ಅನ್ನೋದು ಇದು ಮೊದಲನೇ ಅವಸ್ಥೆ. ಈ ಅವಸ್ಥೆ ಏನದಲ್ಲ, ನನ್ಗೇನೋ ಗೊತ್ತದ ಅಂತ ತಿಳ್ಕೊಂಡ್ಬಿಟ್ಟೇವ ಅಂತಂದ್ರ ಗದ್ದಲಕ್ ಬಿದ್ದು ಬಿಡ್ತೀವಿ. ಹಾಲು ಕಾಸೋದಕ್ಕೆ ಮೊದಲು ಬೋಗಾಣಿ ಹೆಂಗ ಸ್ವಚ್ಛ ತೊಳೆದು ಕ್ಲೀನ್ ಮಾಡಿದ ಮೇಲೆ ಹಾಲು ಹಾಕಿ ಕಾಸ್ತಾರ, ಹಾಗ ಇಲ್ಲಿ ಏನದ, ಇಲ್ಲಿ ತನಕ ನಾವ್ ಏನೇನ್ ತಿಳ್ಕೊಂಡಿವಿ ಅವು ನಮಗ್ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ನಾವು ಅದಕ್ಕೆ ಜೀರೋ ಮಾಡಿ ಇದನ್ನ ಕೇಳಿದ್ರೆ ಅದು ನಮಗ್ ಏನಾಗ್ತದ? ಸಾರ್ಥಕ ಆಗ್ತದ. ಅರಿವು ತಾನಾಗಿರ್ದು ತನ್ನನ್ನು ಅರಿಯನೆಂಬುದು ಹೆಂಗಪ್ಪ ಅಂದ್ರೆ ತನ್ನ ಬಾಯೊಳಗಿರುವ ನಾಲಿಗೆ
ಇಲ್ಲವೆಂಬ ತೆರದಿ ಹಾಸ್ಯಾಸ್ಪದ. ಅರಿವಿನ ಸ್ವರೂಪನೇ ತಾನಾಗಿದ್ದು ಅರಿವು ಗೊತ್ತಿಲ್ಲ ನನಗ ಅಂತನಲ್ಲ, ಅದ್ ಹೆಂಗಪ್ಪ ಅಂದ್ರ ನನ್ನ ಬಾಯಿ ಒಳಗ ನಾಲಿಗೆ ಇಲ್ಲ ಅಂತ ಹೇಳ್ದಂಗ ಆಗ್ತದ. ನನ್ನ ಬಾಯಿ ಒಳಗ ನಾಲಿಗೆ ಇಲ್ಲ ಅಂತ ಹೇಳ್ಬೇಕಾದ್ರ ಆ ಮಾತು ಹೊರಗೆ ಬರ್ಬೇಕಾದ್ರ ನಾಲಿಗೆ ಇದ್ರ ಮಾತ್ರ ಹೊರಗೆ ಬರ್ತದ. ನಾಲ್ಗಿ ಇಲ್ಲ ಅಂದ್ರ ಈ ಮಾತೇ ಹೊರಗ್ ಬರಂಗಿಲ್ಲ. ನನ್ನ ಬಾಯಾಗ ನಾಲ್ಗಿ ಇಲ್ಲ ಅಂತ ಹೇಳಕ್ಕೆ ಬರಂಗಿಲ್ಲ. ಹೇಳಕತ್ತ ನನ್ನಲ್ಲ ಅವನ ಬಾಯಿ ಒಳಗ್ ನಾಲ್ಗಿ ಆದ. ಅರಿಯನೆಂಬುವುದು ಏತರಿಂದ ಅರಿದೆ? ನನಗ ಬ್ರಹ್ಮನ ಬಗ್ಗೆ ತಿಳಿಯುವುದಿಲ್ಲ. ಆ ಬ್ರಹ್ಮನ ಬಗ್ಗೆ ಅರಿವು ಇಲ್ಲ ಅನ್ನೋದೊಂದು ಅರಿವದಲ್ಲ. ಬ್ರಹ್ಮನ ಬಗ್ಗೆ ನನಗೆ ಅರಿವು ಇಲ್ಲ ಅನ್ನೋದು ಒಂದು ಅರಿವದಲ್ಲ. ಆ ಅರಿವು ಅದು ಎದರಿಂದ ತಿಳಿದಪ್ಪ ನೀನು? ನನಗೆ ತಿಳಿದಿಲ್ಲ ಅನ್ನೋದು ಎದರಿಂದ ತಿಳಿದಿ? ನನಗೆ ತಿಳಿದದ ಅಂತ ಎದರಿಂದ ತಿಳಿದಿ?